ಇವತ್ತಿನ ಕತೆ ಅಪಾಯ ಬಂದಾಗ ಉಪಾಯ. ಒಂದು ಕಾಡಲ್ಲಿ ಆನೆಯೊಂದು ಸಿಕ್ಕಿದ ಎಲ್ಲ ಪ್ರಾಣಿಗಳನ್ನು ಹಿಂಸೆ ಮಾಡ್ತಿತ್ತು. ಕಂಡ ಪ್ರಾಣಿಗಳನ್ನೆಲ್ಲ ಕೊಲ್ತಾ ಇತ್ತು. ಹೀಗೆ ಆ ಆನೆಗೆ ಸಿಕ್ಕು ಅನೇಕ ಪ್ರಾಣಿಗಳು ಸತ್ತು ಹೋಗಿದ್ವು. ಆಗ ಪ್ರಾಣಿಗಳೆಲ್ಲ ಸೇರಿ ಆನೆಯ ಹಾವಳಿಯಿಂದ ಪಾರಾಗೋದಕ್ಕೆ ಒಂದು ಉಪಾಯವನ್ನು ಯೋಚಿಸ್ತವೆ. ಪ್ರಾಣಿಗಳೆಲ್ಲ ಒಂದಾಗಿ ಆನೆಯ ಬಳಿ ಬಂದು ನೀನೇ ಕಾಡಿನ ರಾಜನಾಗಬೇಕು ಅಂತ ಕೇಳಿಕೊಂಡು ಆನೆ ಅದಕ್ಕೆ ಒಪ್ಪಿ ಹೆಮ್ಮೆಯಿಂದ ಬೀಗಿತು. ಹೀಗಿರುವಾಗ ಪ್ರಾಣಿಗಳೆಲ್ಲ ಸೇರಿ ಮೊದಲೇ ಒಂದು ಸ್ಥಳದಲ್ಲಿ ಕೆಸರಿನ ಹೊಂಡವನ್ನು ಸಿದ್ಧ ಮಾಡಿದರು. ಆ ಹೊಂಡದ ಮೇಲೆ ಮರದ ರೆಂಬೆ ಕೊಂಬೆಗಳನ್ನೆಲ್ಲ ಹಾಕಿ ಮರೆ ಮಾಡಿದ್ವು. ಮರದಿಂದ ಸಿಂಹಾಸನವನ್ನು ಮಾಡಿ ಇಟ್ಟು ಆನೆಯನ್ನು ಪಟ್ಟಾಭಿಷೇಕಕ್ಕಾಗಿ ಕರೆತಂದು. ಪ್ರಾಣಿಗಳ ಈ ತಂತ್ರ ಅರಿಯದ ಆನೆಯು ಗಂಭೀರವಾಗಿ ಆ ಸ್ಥಳಕ್ಕೆ ನಡೆಯಿತು. ಮುಚ್ಚಿಟ್ಟಿದ್ದ ಕೆಸರ ಹೊಂಡದಲ್ಲಿ ಆನೆ ಬಿದ್ದೇ ಬಿಡ್ತು. ಎಲ್ಲ ಪ್ರಾಣಿಗಳು ಸೇರಿ ಆನೆಯು ಹೊಂಡದಿಂದ ಬರದಂತೆ ನೋಡಿಕೊಂಡು ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದ ಆನೆ ಹೊರಕ್ಕೆ ಬರಲಾಗದೆ ಹಸಿವಿನಿಂದ ಒದ್ದಾಡಿ ಸತ್ತು ಹೋಯಿತು. ಎಲ್ಲ ಪ್ರಾಣಿಗಳು ಆನೆಯ ಸಾವಿನಿಂದ ಸಂತಸಗೊಂಡು ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು ಅನ್ನೋ ಗುಣಪಾಠವನ್ನು ತಿಳಿದುಕೊಂಡು